ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಟ್ಟರು ಧ್ರುವಂತ್ ಮತ್ತೆ ರಕ್ಷಿತಾ. ಆಕ್ಚುಲ್ ಆಗಿ ಇದ್ರ ರಿಲೇಟೆಡ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಮತ್ತೆ ಎಂಟರ್ಟೈನ್ಮೆಂಟ್ ಪ್ರೋಮೋ ಬಂದಿದೆ ಅಂತಾನೆ ಅನ್ಬೋದು. ಬಟ್ ಇನ್ನೊಂದು ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಏನ್ ಟ್ವಿಸ್ಟ್ ಏನ್ ಕತೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡಿಗಿಂತ ಮುಂಚೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಅದೇ ಥರ ನೆನ್ನೆ ಎಪಿಸೋಡಲ್ಲಿ ಇಬ್ರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗಿದ್ರು, ಸೂರಜ್ ಮತ್ತೆ ಕಾವ್ಯ. ಇವರಲ್ಲಿ ಯಾರು ಕ್ಯಾಪ್ಟನ್ ಆಗಿರ್ಬೋದು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಆಲ್ರೆಡಿ ಅಪ್ಡೇಟ್ನ ಮಾಡಿದ್ದೀನಿ ಟೆಲಿಗ್ರಾಮ್ ಗ್ರೂಪಲ್ಲಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಎಲ್ಲ ಅಪ್ಡೇಟು ಕೂಡ ಅಲ್ಲೇ ಸಿಗ್ತಾ ಇದೆ. ಜಾಯ್ನ್ ಆಗಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಪ್ರೋಮೋ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಾಗಿ ಏನೊಂದು ಧ್ರುವಂತ್ ಮತ್ತು ರಕ್ಷಿತಾ ಅವರು ಇದುವರೆಗೂ ಕೂಡ ಸೀಕ್ರೆಟ್ ರೂಮಲ್ಲಿ ಇದ್ದರು. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತಲೇ ಅನ್ಬೋದು. ಏನಂತ ಅಂದರೆ, ನಾರ್ಮಲ್ ಆಗಿ ಬಿಗ್ ಬಾಸ್ ಮನೆಗೆ ಲಕ್ಸುರಿ ಟಾಸ್ಕ್ ಬಂದಿದೆ. ಆ ಒಂದು ಲಕ್ಸುರಿ ಟಾಸ್ಕ್ಗೆ ಬಿಗ್ ಬಾಸ್ ಮನೆಗೆ ಧ್ರುವಂತ್ ಮತ್ತು ರಕ್ಷಿತಾ ಅವರು ಎಂಟ್ರಿ ಕೊಟ್ಟು ಮತ್ತೆ ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರೆ ಅಂತಲೇ ಅನ್ಬೋದು. ಏನಪ್ಪ ಈ ಥರ ಹೇಳ್ತಿದ್ದೀರಾ ಅಂತ ಅಂದರೆ, ಇವಾಗ ಧ್ರುವಂತ್ ಮತ್ತು ರಕ್ಷಿತಾ ಅವ್ರಿಗೆ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಮನೆಯವರೆಲ್ಲರೂ ಕೂಡ ಲಕ್ಸುರಿ ಟಾಸ್ಕ್ ಗೆಲ್ಲಬೇಕು ಅಂತ ಅಂದರೆ ಧ್ರುವಂತ್ ರಕ್ಷಿತಾ ಅವರು ಮನೆ ಒಳಗಡೆ ಎಲ್ಲಾನು ಕೂಡ ಕಸ ಹಾಕೋದು, ಬೇರೆ ಥರ ಎಲ್ಲ ಪೋಟ್ರೆ ಮಾಡೋದು, ಅಂದರೆ ಮಾಲಿನ್ಯವಾಗಿ ಇಡೋದು, ಏನೊಂದು ಎಂಟೈರ್ ಬಿಗ್ ಬಾಸ್ ಹೌಸ್ನ ಅವರೆಲ್ಲರೂ ಕೂಡ ಏನೊಂದು ಕಂಟೆಸ್ಟೆಂಟ್ಸು ಒಂದು ಗಾರ್ಡನ್ ಏರಿಯಾದಲ್ಲಿದ್ದಾಗ ಇವರೆಲ್ಲರೂ ಏನೊಂದು ಧ್ರುವಂತ್ ಮತ್ತು ರಕ್ಷಿತಾ ಅವರು ಮನೆಯೆಲ್ಲಾನು ಕೂಡ ವಿಚಿತ್ರ ಮಾಡಿ ಇಟ್ಟಿರ್ತಾರೆ. ಅದನ್ನ ಬಿಗ್ ಬಾಸ್ ಮನೆಯಲ್ಲಿರೋ ಕಂಟೆಸ್ಟೆಂಟ್ಸು, ಮಿಕ್ಕಿದ ಕಂಟೆಸ್ಟೆಂಟ್ಸ್ ಎಲ್ಲರೂ ಕೂಡ ಅಲ್ಲಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ್ರೆ ಆ ಒಂದು ಪರ್ಟಿಕ್ಯುಲರ್ ಟೈಮ್ನ ಕೊಟ್ಟಿರ್ತಾರೆ ಅಂತ ಅನಿಸುತ್ತೆ. ಆ ಒಂದು ಕ್ಲೀನ್ ಮಾಡಿದಾಗ ಆ ಒಂದು ಲಕ್ಸುರಿ ಅಮೌಂಟ್ ಮತ್ತು ಲಕ್ಸುರಿ ಟಾಸ್ಕ್ ಏನೇನು ಬರಬೇಕು, ಲಕ್ಸುರಿ ಐಟಮ್ಸು ಎಲ್ಲನೂ ಕೂಡ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ಸ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಏನಂತ ಟ್ವಿಸ್ಟ್ ಅಂತ ಅಂದರೆ, ಇವರು ಧ್ರುವಂತ್ ಮತ್ತು ರಕ್ಷಿತಾ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದು ಮತ್ತೆ ವಾಪಸ್ ಈಚೆಗೆ ಹೋಗ್ತಾರೆ. ಅದೇ ಒಂದು ಟ್ವಿಸ್ಟು. ಇವತ್ತು ಅಂದರೆ ನಾಳೆ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅವರು ಎಂಟ್ರಿನ ಕೊಡೋದು ಅಂತ ಅನ್ಬೋದು. ಅಂದರೆ ಅವರು ಏನೋ ಒಂದು ಸೀಕ್ರೆಟ್ ರೂಮಿಂದ ಮತ್ತೆ ಕಂಟೆಸ್ಟೆಂಟ್ ನಾರ್ಮಲ್ ಹೌಸ್ಗೆ ಎಂಟ್ರಿನ ಕೊಡೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಇನ್ನೊಂದು ಅಪ್ಡೇಟು ಕೂಡ ಇದೆ, ಅದೆಲ್ಲನೂ ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ರೆಡಿ ಅಪ್ಡೇಟ್ನ ಮಾಡಿದ್ದೀನಿ. ಅದೇ ಥರ ಪ್ರೋಮೋನು ಕೂಡ ಒಂದು ಇಂಟ್ರೆಸ್ಟಿಂಗ್ ಮತ್ತು ಎಂಟರ್ಟೈನ್ಮೆಂಟ್ ಕೂಡ ಆಗಿದೆ ಅಂತಲೇ ಅನ್ಬೋದು. ಅದೇ ಥರ ಇಲ್ಲಿ ಮನೇನ ಕಸ ರೀತಿ ಮಾಡಿದ್ದಕ್ಕೆ ಇಲ್ಲಿ ಬೀನ್ ಬ್ಯಾಗ್ ಒಳಗಡೆ ವೈಟ್ ಬಾಲ್ಸ್ನ ಯೂಸ್ ಮಾಡಿದ್ದಾರೆ, ಮೇಕಪ್ ಸೆಟ್ನು ಕೂಡ ಯೂಸ್ ಮಾಡಿದ್ದಾರೆ. ಅಂದರೆ ವಾಶ್ರೂಮಲ್ಲಿರೋ ಬಟ್ಟೆ ಎಲ್ಲನೂ ಕೂಡ ನೆಲಕ್ಕೆ ಇಟ್ಟಿರೋದಾಗಿರ್ಬೋದು. ತುಂಬ ಅಂದರೆ ತುಂಬ ಕಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರು ಎಲ್ಲರೂ ಕೂಡ ಎದುರ್ಕೋತಿದ್ದಾರೆ ಈ ಒಂದು ಕೆಲಸ ಮಾಡೋದಕ್ಕೆ. ಅಂದರೆ ಅಷ್ಟೊಂದು ಸುಸ್ತಾಗ್ತಿದ್ದಾರೆ ಮತ್ತು ಎಲ್ಲರೂ ಕೂಡ ಶಾಕು ಕೂಡ ಆದರು ಆ ಒಂದು ಕಸಗಳೆಲ್ಲನೂ ನೋಡಿಬಿಟ್ಟು. ಬಟ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಾದಮೇಲೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದನ್ನು ಮಾತ್ರ ಐಪ್ ಆಗಿಟ್ಟಿರ್ತಾರೆ. ಯಾವಾಗ ಅವರಿಬ್ಬರು ಎಂಟ್ರಿನ ಕೊಡ್ತಾರೋ ಬಿಗ್ ಬಾಸ್ ಮನೆ ಒಳಗಡೆಗೆ, ಅದನ್ನು ಮಾತ್ರ ಐಪಲ್ಲಿ ಇಟ್ಟಿರ್ತಾರೆ. ಕ್ಯಾಪ್ಟನ್ಸಿ ಟಾಸ್ಕು ಕೂಡ ಒಂದು ಸ್ವಲ್ಪ ಬೇಜಾರು ಥರ ಇತ್ತು. ಆ ಒಂದು ಫಿಸಿಕಲ್ ಟಾಸ್ಕ್ ಮತ್ತು ಮೆಂಟಲ್ ಟಾಸ್ಕು ಕೂಡ ಕೊಟ್ಟಿರಲಿಲ್ಲ. ಅದು ರಿಲೇಟೆಡ್ ಆಗು ಆಲ್ರೆಡಿ ಅಪ್ಡೇಟ್ನ ಮಾಡಿದ್ದೀನಿ. ಬಟ್ ಇಲ್ಲಿ ಲಕ್ಸುರಿ ಟಾಸ್ಕ್ನ ಕೊಡೋದಕ್ಕೆ ಈ ಥರ ಎಲ್ಲ ಒಂದು ವಿಷಯನ ಇಟ್ಕೊಂಡು ಒಂದು ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ ಅಂತ ಅಂದರೆ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ ಈ ಒಂದು ಎಪಿಸೋಡು ಅಂತಲೂ ಕೂಡ ಗೊತ್ತಾಗ್ತಿದೆ. ಅಂದರೆ ಆ ಒಂದು ಮೇಕಪ್ ಸೆಟ್ ಎಲ್ಲನೂ ಕೂಡ ಏನಕ್ಕೆ ತೆಗೆದ್ರು ಅಂತ ಕೂಡ ಇನ್ನೊಂದು ಪಾಯಿಂಟ್ ಕೂಡ ಬರುತ್ತೆ. ಅದಲ್ಲದಂತೆ ನಾರ್ಮಲ್ ಆಗಿ ಕಿಚನ್ನಲ್ಲಿರೋ ಐಟಮ್ಸ್ ಆಗಿರ್ಬೋದು, ಆ ಒಂದು ನೀರಾಗಿರ್ಬೋದು ಎಲ್ಲಾನು ಕೂಡ ಕ್ಲೀನ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಆ ಒಂದು ಲಕ್ಸುರಿ ಟಾಸ್ಕ್ ಗೆದ್ರೋ ಗೆದ್ದಿಲ್ವೋ ಅಂತಲೂ ಕೂಡ ಇನ್ನೂ ಗೊತ್ತಿಲ್ಲ. ಅದು ರಿಲೇಟೆಡ್ ಆಗು ಬಂದ್ರೂ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಅದೇ ಥರ ಇವೆಲ್ಲಾನು ಕೂಡ ಕ್ಲೀನ್ ಮಾಡ್ತಿರೋದು ನೋಡಿ ಅಲ್ಲಿ ಎಂಜಾಯ್ನ ಮಾಡ್ತಾ ಇದ್ದಾರೆ, ಎಂಟರ್ಟೈನ್ಮೆಂಟ್ ಕೂಡ ತಗೊಳ್ತಿದ್ದಾರೆ. ಅಂದರೆ ಧ್ರುವಂತ್ ಮತ್ತು ರಕ್ಷಿತಾ ಅವರು ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ ಈ ಒಂದು ಟಾಸ್ಕು. ಬಟ್ ಬೇರೆ ರೀತಿ ಮಾಡ್ಬೋದಿತ್ತು, ಇವರನ್ನೇ ಯಾಕೆ ಇನ್ವಾಲ್ವ್ ಮಾಡಿದ್ರು ಅಂತಲೂ ಕೂಡ ಬರುತ್ತೆ. ಬಟ್ ಇದುವರೆಗೂ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿನ ಕೊಟ್ಟಿರಲಿಲ್ಲ ವಾರದಿಂದನೂ ಕೂಡ. ಇವಾಗ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಖುಷಿನೂ ಕೂಡ ಆಗಿರುತ್ತೆ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಳಗೆ ಸಿಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.